ಸ್ನೇಹಿತರೆ, ಇವತ್ತು ಸಂಕಲ್ಪ ಕೋಚಿಂಗ್ ಸೆಂಟರ್ ಅಂದರೆ ವಿದ್ಯಾಕಾಶಿ ಎಂದು ಹೆಸರುವಾಸಿಯಾಗಿರುವ ಈ ನಮ್ಮ ಧಾರವಾಡದಲ್ಲಿ ಸಂಕಲ್ಪ ಸಂಸ್ಥೆ ಯಾವ ರೀತಿ ಹುಟ್ಕೊಂತು, ಸಂಕಲ್ಪ ಇವತ್ತು ಏನು ಮಾಡ್ತಾ ಇದೆ. ಸುಮಾರು 2013ರಲ್ಲಿ ನಮ್ಮ ಸಂಸ್ಥೆ ಸ್ಥಾಪನೆ ಆಗಿರೋದು. ಕೇವಲ ಮಾಡೆಲ್ ಎಕ್ಸಾಮ್ ಮುಖಾಂತರ ಹುಟ್ಕೊಂಡ ಈ ಒಂದು ಸಂಸ್ಥೆ ಇವತ್ತು ಅತ್ಯುತ್ತಮ ಮಟ್ಟದಲ್ಲಿ ರಾಜ್ಯದಲ್ಲಿ ಹಲವಾರು ಹುದ್ದೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಅಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಉದಾಹರಣೆ ಅಂದರೆ ನಮ್ಮ ಧ್ಯೇಯ ವಾಕ್ಯ. ಈಗ ಸ್ನೇಹಿತರ ಸಂಕಲ್ಪ ಸಾಧನೆಯೆಡೆಗೆ ಎಂಬ ಒಂದು ಧ್ಯೇಯ ವಾಕ್ಯವನ್ನು ಹೊಂದಿರುವ ನಮ್ಮ ಸಂಸ್ಥೆ ಈ ಧ್ಯೇಯ ವಾಕ್ಯದಿಂದಲೇ ಪ್ರೇರೇಪಿತರಾದಂಥ ಸುಮಾರು ಜನ ಸ್ಟೂಡೆಂಟ್ಸು ನಮ್ಮಲ್ಲಿ ಇವತ್ತು ಹುದ್ದೆಯನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇಲ್ಲಿ ಹಾಗಾದರೆ ಈ ಸಂಕಲ್ಪದಲ್ಲಿ ಏನು ವಿಶೇಷತೆ ಅಂತ ನೀವು ಎಲ್ಲರೂ ಅಂದ್ಕೊಳ್ಬೋದು. ಈ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ನೆಕ್ಸ್ಟ್ ಮುಂದೆ ಏನು ಮಾಡೋದು ಅನ್ನೋವಾಗ ಸರ್ಕಾರಿ ಹುದ್ದೆ ಎಲ್ಲರ ತಲೆಯಲ್ಲಿ ಬರುವಂಥದ್ದು. ಈ ಸರ್ಕಾರಿ ಹುದ್ದೆಯನ್ನು ಪಡಿಬೇಕಾದ್ರೆ ಅದು ಸಿಕ್ಕಾಪಟ್ಟೆ ಅದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಆ ಪ್ರಯತ್ನವನ್ನು ಕೇವಲ ವಿದ್ಯಾರ್ಥಿಗಳು ಮಾಡಿದರೆ ಅಷ್ಟೇ ಅಲ್ಲ, ಅದಕ್ಕೊಂದು ಉತ್ತಮ ಮಾರ್ಗದರ್ಶನ ಬೇಕಾಗ್ತದೆ. ಉತ್ತಮ ಮಾರ್ಗದರ್ಶನ ಅಂದರೆ ಏನನ್ನ ಓದಬೇಕು, ಎಷ್ಟು ಓದಬೇಕು, ಯಾವ ವಿಷಯವನ್ನು ಓದಬೇಕು ಅನ್ನೋ ಒಂದು ಗೊಂದಲದಲ್ಲಿ ಇವತ್ತು ಸುಮಾರು ಜನ ವಿದ್ಯಾರ್ಥಿಗಳು ಸರ್ಕಾರಿ ಒಂದು ಜಾಬನ್ನು ಪಡೀಲಿಕ್ಕೆ ವಿಫಲರಾಗ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಸಂಕಲ್ಪ ಸಂಸ್ಥೆ ಒಂದು ಮಹತ್ತರವಾದ ಸಾಧನೆಯನ್ನ ಮಾಡ್ತಾ ಇದೆ. ಸುಸಜ್ಜಿತವಾದ ಮತ್ತು ಒಂದು ಶಾಂತವಾದ ಹಾಗೂ ವಿಶಾಲವಾದ ಒಂದು ಕಟ್ಟಡವನ್ನು ಹೊಂದಿರುವಂಥ ನಮ್ಮ ಸಂಕಲ್ಪ ಹಲವಾರು ಸೌಲಭ್ಯಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿ ಒಂದು ಅಧ್ಯಯನದಲ್ಲಿ ತೊಡಗಲು ಅನುಕೂಲಕರವಾದ ಒಂದು ವಾತಾವರಣವನ್ನು ಕಲ್ಪಿಸಿಕೊಟ್ಟಿದೆ. ಏನಂದ್ರೆ ಏಕಕಾಲದಲ್ಲಿ ಒಂದು 500 ಜನ ಸ್ಟೂಡೆಂಟ್ಸು ಒಮ್ಮೆಲೆ ಕುಂತು ಓದುವಂತ ಒಂದು ವಿಶಾಲವಾದ ಗ್ರಂಥಾಲಯ ವ್ಯವಸ್ಥೆಯನ್ನು ಕೂಡ ಹೊಂದಿದೆ. ಅಷ್ಟೇ ಅಲ್ಲದೆ ಕ್ಲಾಸ್ ರೂಮ್, ಈ ಕ್ಲಾಸ್ ರೂಮ್ ಅಂತ ತಗೊಂಡಾಗ ಕ್ಲಾಸ್ ರೂಮ್ ಬರೀ ಟೀಚರ್ಸ್ ಸ್ಟೂಡೆಂಟ್ಸು ಇದ್ರೆ ಅದು ಇಫೆಕ್ಟಿವ್ ಟೀಚಿಂಗ್ ಅನ್ಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅಲ್ಲಿ ನಾವು ಈಗ ಹೇಳ್ತೀವಿ ಬೋಧನೋಪಕರಣಗಳನ್ನು ಬಳಸಬೇಕು ಅಂತ. ಆ ಬೋಧನೋಪಕರಣಗಳನ್ನು ಬಳಸಿದಾಗ ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವಂತ ಒಂದು ಇಫೆಕ್ಟಿವ್ ಟೀಚಿಂಗ್ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗ ಸ್ಮಾರ್ಟ್ ಬೋರ್ಡ್ ಮುಖಾಂತರ ನಾವು ಟೀಚನ್ನು ಮಾಡ್ತೀವಿ. ಅಂದರೆ ಒಂದು ಡಿಜಿಟಲ್ ತರಗತಿಯನ್ನು ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ಡಿಜಿಟಲ್ ತರಬೇತಿ ಅಂದರೆ ವಿದ್ಯಾರ್ಥಿಗಳಿಗೆ ಎಟ್ ಎ ಟೈಮ್ ಟೀಚರ್ಸ್ ಹೇಳ್ತಾ ಇರ್ತಾರೆ, ವಿದ್ಯಾರ್ಥಿಗಳು ಕೇಳೋದ್ರ ಮೂಲಕ, ನೋಡುವುದ್ರ ಮೂಲಕ, ಆಮೇಲೆ ಅದನ್ನು ಡಿಸ್ಕಷನ್ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಆಳವಾಗಿ ಆ ವಿಷಯ ಅರಿತಿದೆ ಅನ್ನೋದು ನಮ್ಮೆಲ್ಲರ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ಒಂದು ಕ್ಲಾಸ್ ರೂಮ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದರ ಜೊತೆಗೆ ಮಾಡೆಲ್ ಎಕ್ಸಾಮ್ಗಳನ್ನು ಮಾಡ್ತೀವಿ ಎವ್ರಿ ಸಂಡೇ. ಈ ಮಾಡೆಲ್ ಎಕ್ಸಾಮ್ಗಳನ್ನ ಮಾಡೋದ್ರ ಮೂಲಕ ಈಗ ಗೌರ್ಮೆಂಟ್ನವ್ರೇನು ಎಕ್ಸಾಮ್ ನಡೆಸ್ತಿರ್ತಾರಲ್ಲ ಆ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಎಕ್ಸಾಮ್ ಮುಗಿದ ನಂತರ ನಾವು ಅದನ್ನ ಕ್ವಶನ್ ಪೇಪರ್ ಅನ್ನ ವಿಶ್ಲೇಷಣೆ ಮಾಡ್ತೀವಿ. ಆಯಾ ಸಬ್ಜೆಕ್ಟ್ ಟೀಚರ್ಸ್ ಬಂದು ಯಾವ ತರ ಕ್ವಶನ್ಸ್ ಬಂದವ, ಯಾವ ತರ ಇನ್ನು ಮುಂದೆ ಬರ್ಬೋದು, ಇದನ್ನ ಯಾವ ರೀತಿ ನಾವು ಬಿಡಿಸ್ಬೇಕು, ಎಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕು, ಇದು ಎಲ್ಲ ಒಂದು ತರಬೇತಿಯನ್ನ ಇಲ್ಲಿ ಕೊಡ್ತಾರೆ. ಅದರ ಜೊತೆಗೆ ಘಟಕವಾರು ಪರೀಕ್ಷೆಗಳನ್ನ ಮಾಡ್ತೀವಿ. ಈ ಘಟಕವಾರು ಪರೀಕ್ಷೆ ಅಂತಂದ್ರೆ ಒಂದು ವಿಷಯದಲ್ಲಿ ಒಂದು ಟಾಪಿಕ್ ಮುಗಿದ ನಂತರ ಆ ಟಾಪಿಕ್ನಲ್ಲಿ ಯಾವ್ಯಾವ ಎಕ್ಸಾಮ್ಗೆ ಯಾವ್ಯಾವ ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ಕೂಡ ನಾವು ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡಿ ಆ ವಿಷಯವನ್ನ ಪೂರ್ತಿ ಪರಿಣಿತರನ್ನಾಗಿ ಮಾಡ್ತೀವಿ. ಅಷ್ಟೇ ಅಲ್ಲದೆ ಅತ್ಯುತ್ತಮ ಒಂದು ಇಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಯಾವ ತರ ಇದೆ ಅಂದ್ರೆ 10 ವರ್ಷಕ್ಕಿಂತ ಹೆಚ್ಚಿನ ಒಂದು ಅನುಭವವನ್ನು ಹೊಂದಿರುವಂತಹ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನಾವು ಟೀಚಿಂಗ್ ಮಾಡಿಸ್ತೀವಿ. ಅವರು IAS, KS ಎಲ್ಲ ಎಕ್ಸಾಮ್ಗಳನ್ನು ಬರೆದು ಆಲ್ರೆಡಿ ಗೌರ್ಮೆಂಟ್ ನೌಕರಿಯಲ್ಲಿ ಅಂದ್ರೆ ಅವರು ಗೌರ್ಮೆಂಟ್ ನೌಕರಿಯನ್ನ ಮಾಡ್ತಾನೆ ಇಲ್ಲಿ ನಿಮಗೆ ಟೀಚ್ ಮಾಡ್ತಾ ಇರ್ತಾರೆ. ಅಂದ್ರೆ ಅದ್ರ ಜೊತೆಗೆ ಏನಾಗ್ತದೆ, ಅವ್ರು ಯಾವ ರೀತಿ ಎಕ್ಸಾಮ್ ಫೇಸ್ ಮಾಡಿದ್ದಾರೆ, ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಇದೆಲ್ಲದರ ಜೊತೆಗೆ ವಿಷಯದ ಒಂದು ಆಳವಾದ ಜ್ಞಾನ ಕೂಡ ವಿದ್ಯಾರ್ಥಿಗಳಿಗೆ ಸಿಗುವಂತ ವ್ಯವಸ್ಥೆ ನಮ್ಮಲ್ಲಿದೆ. ಅದೇ ರೀತಿ ಮೆಂಟರ್ಸ್ಗಳನ್ನ ಕೊಡ್ತೀವಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮೆಂಟರ್ಸ್ಗಳನ್ನ ಕೊಡುವ ಒಂದು ಸಿಸ್ಟಮ್ ನಮ್ಮಲ್ಲಿ ವಿಶೇಷವಾದದ್ದು. ಮೆಂಟರ್ಸ್ ಅಂದ್ರೆ ಯಾವ ವಿದ್ಯಾರ್ಥಿಗೆ, ಪ್ರತಿಯೊಬ್ಬ ವಿದ್ಯಾರ್ಥಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ನಿಂದ ಬಂದಂಥವರಿಗೆ ಸೈನ್ಸ್ ಟಫ್ ಆಗ್ತದೆ, ಸೈನ್ಸ್ ಬ್ಯಾಕ್ಗ್ರೌಂಡ್ ನಿಂದ ಬಂದಂಥವ್ರಿಗೆ ಆರ್ಟ್ಸ್ ಸಬ್ಜೆಕ್ಟ್ ಟಫ್ ಆಗ್ತಿರ್ತದೆ. ಇವು ಟಫ್ ಅಂತ ಸಬ್ಜೆಕ್ಟ್ ಏನಿರ್ತಾವ ಅಥವಾ ಯಾವ ಸಬ್ಜೆಕ್ಟ್ ನಮ್ಗೆ ಈಸಿಯಾಗಿ ತಿಳಿತಾ ಇಲ್ಲ, ಇಂಥವರಿಗೆ ಅದೇ ಸ್ಪೆಷಲ್ ಒಂದು ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇರ್ತಾರಲ್ಲ ಆ ಸಬ್ಜೆಕ್ಟ್ ಟೀಚರ್ಸ್ಗಳನ್ನ ಆ ವಿದ್ಯಾರ್ಥಿಗಳಿಗೆ ಮೆಂಟರ್ಸ್ ಅಂತ ಕೊಟ್ಟು ವೈಯಕ್ತಿಕವಾಗಿ ಅವರ
ಒಂದು ಅಧ್ಯಯನಕ್ಕೆ ನಾವು ಅನುಕೂಲವನ್ನು ಒದಗಿಸಿಕೊಡೋದು ಕೂಡ ನಮ್ಮ ಸಂಕಲ್ಪ ಸಂಸ್ಥೆಯಲ್ಲಿ ವಿಶೇಷವಾದ ಒಂದು ಫೆಸಿಲಿಟಿ ಇದೆ. ಸಂಕಲ್ಪ ಅಕಾಡೆಮಿ ಧಾರವಾಡ ನಡೆಸುತ್ತಿರುವಂತಹ ಮಾದರಿ ಪರೀಕ್ಷೆಗಳನ್ನ ಬರೆಯುವುದರಿಂದಾಗಿ ನಮಗೆ ಸರ್ಕಾರಿ ನೇಮಕಾತಿ ಆಯೋಗಗಳು ನಡೆಸುವಂತಹ ಪರೀಕ್ಷೆಗಳಿಂದ ಅವುಗಳನ್ನು ಎದುರಿಸುವಂತಹ ಅನುಭವ ನಮಗೆ ಅಂತ ಇದರಿಂದ ಸಿಗ್ತದೆ ಅಂತ ಹೇಳಿ ಹೇಳ್ಬೋದು. ಸಂಕಲ್ಪ ಕೋಚಿಂಗ್ ಸೆಂಟರ್ ಅವರು ನಡೆಸುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಅಟೆಂಡ್ ಮಾಡೋದ್ರಿಂದ ನಮ್ಗೆ ಯಾವ ಥರ ಉಪಯೋಗ ಆಕೈತೆ ಅಂತಂದ್ರೆ ಮೊದಲ ಮುಖ್ಯವಾದಂಥ ಒಂದು ಪಾಯಿಂಟ್ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಒಂದು 10ರಿಂದ 15 ಸಬ್ಜೆಕ್ಟ್ ಇರ್ತಾವೆ. ಅದ್ರೊಳಗೆ ನಾವು ಯಾವ್ದು ಸಬ್ಜೆಕ್ಟ್ ಒಳಗೆ ನಾವು ಯಾವ ಟೈಮ್ ಸಬ್ಜೆಕ್ಟಿಗೆ ನಾವು ಹೆಚ್ಚು ಟೈಮ್ ತೊಗೊತೇವಿ, ಎಷ್ಟು ಅದನ್ನ ಬಿಡ್ಸಕ್ಕೆ ಟೈಮ್ ಎಷ್ಟು ತಗೋತೀವಿ, ಆಮೇಲೆ ಯಾವ್ದು ನಮ್ಗೆ ಈಸಿ ಅನಿಸುತ್ತೆ, ಯಾವ್ದು ನಮ್ಗೆ ಟಫ್ ಅನಿಸುತ್ತೆ ಅನ್ನೋದು ಸಹಿತ ಇದ್ರೊಳಗೆ. ಸಂಕಲ್ಪ ಅಕಾಡೆಮಿ ಮಾಡಲ್ ಎಕ್ಸಾಮ್ ಬರೋಕ್ಕೆ ಬಂದಿವಿ ಸರ್. ನಾವು ಮಾಡಲ್ ಎಕ್ಸಾಮ್ ಬರೋದ್ರಿಂದ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಜ್ಞಾನ ಎಷ್ಟೈತೆ ಅಂತ ತಿಳ್ಕೊಬೋದಾಗ, ಆಮೇಲೆ ನೆಕ್ಸ್ಟ್ ಮುಂದೆ ಬರೋಂಥ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ನಾವು ಹೆಚ್ಚಿನ ಸ್ಕೋರ್ ಮಾಡಲಿಕ್ಕೆ ಈ ಒಂದು ಮಾಡಲ್ ಎಕ್ಸಾಮ್ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ಬೋದು ಸರ್. ಆಮೇಲೆ ಪ್ರತಿಯೊಂದು ಕ್ವಶನ್ಗೆ ಭಾಳ ಪ್ರಮುಖವಾದ ಕ್ವಶನ್ ಅಂತ ಹೇಳ್ಬೋದು ಸರ್. ಇಂದಿನ ಕ್ವಶನ್ ಪೇಪರ್ ಕಂಪೇರ್ ಮಾಡಿ ನೀವು ಸೇಮ್ KPSC ಕೇಳಿದರೆ ಯಾವ ಥರ ಕ್ವಶನ್ ತೆಗಿತಾರೆ ಸರ್, ಅದೇ ಥರ ಈ ಕ್ವಶನ್ಗಳು ಅದಾವಂತ ಹೇಳ್ಬೋದು ಸರ್. ಈ ಒಂದು ನಮ್ಮ ಲೈಬ್ರರಿ ವ್ಯವಸ್ಥೆಯಲ್ಲಿ ಅಂದ್ರೆ ಎಟ್ ಎ ಟೈಮ್ 500 ಜನ ವಿದ್ಯಾರ್ಥಿಗಳು ಸ್ಟಡಿ ಮಾಡುವಂತ ಒಂದು ಲೈಬ್ರರಿ ಅಂತ ಹೇಳಿದ್ವಲ್ಲ, ಈ ಲೈಬ್ರರಿಯಲ್ಲಿ ಕೇವಲ ವಿದ್ಯಾರ್ಥಿಗಳು ಕುಳಿತು ಓದುವುದಷ್ಟೇ ಅಲ್ಲದೆ ಪ್ರತಿ ತಿಂಗಳು 2 ಸಾರಿ ನಾವು ಏನ್ ಮಾಡಿರ್ತೀವಿ, ಸಂಕಲ್ಪ ಅಂದ್ರೆ ಸಂಪನ್ಮೂಲ ವ್ಯಕ್ತಿಗಳನ್ನ ಈ ಸಂಕಲ್ಪಕ್ಕೆ ಕರೆಸಿ ಆ ಸಂಪನ್ಮೂಲ ವ್ಯಕ್ತಿಗಳಿಂದ ಸ್ಟೂಡೆಂಟ್ಸ್ ಕೇವಲ ಓದಿನಲ್ಲೇ ನಿರತರಾಗಿ ಬರೀ ತಮ್ಮದೇ ತಾವು ಓದೋದು ಈ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಡಿಸಪಾಯಿಂಟ್ ಆಗ್ತಿರ್ತಾರೆ, ಅಥವಾ ಯಾವುದೇ ಒಂದು ಎಕ್ಸಾಮ್ ಬರೆದ ನಂತರ ಅವರಿಗೆ ನಾನು ಈ ಎಕ್ಸಾಮ್ನಲ್ಲಿ ಆಗಲಿಲ್ಲ ಅಂತ ಹೇಳಿ ಅವರು ನಿರಾಸೆಯನ್ನು ಹೊಂದಿರ್ತಾರೆ. ಇದನ್ನೆಲ್ಲ ಅವರು ಹೊಂದಬಾರದು ಅನ್ನೋ ಒಂದು ಉದ್ದೇಶದಿಂದ ಸಂಪನ್ಮೂಲಗಳ ವ್ಯಕ್ತಿಗಳನ್ನ ಕರೆಸಿ ಅವರಿಗೆ ಮೆಡಿಟೇಷನ್ ಮಾಡಿಸೋದಾಗ್ಲಿ ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ಗಳನ್ನ ಮಾಡೋದಾಗ್ಲಿ, ಎಕ್ಸಾಮ್ಗಳನ್ನ ಯಾವ ರೀತಿ ಅವರು ಪ್ರಿಪೇರ್ ಆಗಬೇಕು, ಯಾವ ರೀತಿ ಫೇಸ್ ಮಾಡಬೇಕು, ಆಮೇಲೆ ಒಮ್ಮೆ ವಿದ್ಯಾರ್ಥಿ ಫೇಲ್ಯೂರ್ ಆಗಿದ್ದ ಅಂದರೆ ಅವನು ಮತ್ತೆ ಯಾವ ರೀತಿ ಎದ್ದು ನಿಂದಿರಬೇಕು, ಅಂದರೆ ಯಾವ ರೀತಿ ಹೋರಾಡಬೇಕು, ಯಾವ ರೀತಿ ಎಕ್ಸಾಮನ್ನು ಬರೀಬೇಕು, ಇದು ಎಲ್ಲವನ್ನು ಅವರಿಗೆ ಒದಗಿಸಿಕೊಡುವ ಒಂದು ದೃಷ್ಟಿಯಿಂದ ಆ ಸಂಪನ್ಮೂಲ ವ್ಯಕ್ತಿಗಳಿಂದ ವಿದ್ಯಾರ್ಥಿಗಳಿಗೆ ಕೇವಲ ಓದಿನಲ್ಲೇ ಇರೋದಕ್ಕಿಂತ ಅವ್ರ ಜೊತೆ ಮುಕ್ತವಾಗಿ ತಮ್ಮ ಪ್ರಶ್ನೆಗಳನ್ನ ಹೇಳ್ಕೊಂಡು ಡೌಟ್ಸ್ಗಳನ್ನ ಕೇಳಿಕೊಂಡು ಓದಿನಲ್ಲಿ ಇನ್ನೂ ಅತ್ಯುತ್ತಮ ಒಂದು ಸಾಧನೆ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಅನ್ಕೊಳ್ತೀನಿ.